ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂತ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಇಲಾಖೆ ಕೋಆರ್ಡಿನೇಷನ್ ಮಾಡ್ತಾ ಇದೆ ಕೆಲಸ. ಮೇಡಮ್, ಈಗ ಕೋಲಾರ, ಕೊಪ್ಪಳ ಮತ್ತು ಯಾದಗಿರಿ ಅಂಗನವಾಡಿ ಕಾರ್ಯಕರ್ತರು ಈ ಸಂಬಳ ಅನ್ನೋದೇನಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂತ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟ್ ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡ್ಬೇಕಾಗುತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ. ನಾವು ಕೂಡ ಬರ್ದಿದ್ದೀವಿ, 3-4 ಸಲ ಬರ್ದಿದ್ದೀವಿ. ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟರ್ ಕೂಡ ಡೆಲಿಷನ್ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ. ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡ್ಲಿಕ್ಕೆ. ಬಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರದ ಮೇಲೆ ನಾನು ಆರೋಪ ಮಾಡಿಲ್ಲ. ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ ಎರಡು ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ. ಸೊ ವಿಳಂಬ ಮೊದಲಿಂದನೂ ಆಗಿದೆ. ಆಗ್ದಾಗೆ ನಾವು ಪ್ರಯತ್ನ. ಅಲ್ಲಿ 3 ಜಿಲ್ಲೆ ಮಾತ್ರನಾ ಮೇಡಮ್ ಬಂದಿಲ್ಲ, ಎಲ್ಲ ಕಡೆನೂ ಆಗಿದೆ. ಎಲ್ಲ ಕಡೆ ಜಿಲ್ಲೆಗೂ ಬಟ್ಟೆ ತರೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಮೊಟ್ಟೆಗೂ ಏನು ಪ್ರಾಬ್ಲಮ್ ಇಲ್ಲ, ಹಾಲಿನ ಪೌಡರ್ಗೂ ಏನು ಪ್ರಾಬ್ಲಮ್. ಕ್ವಾರ್ಟರ್ಲಿ ಪೇಮೆಂಟ್ ಅಂತ ಇರುತ್ತೆ ನಮ್ಮ ಇಲಾಖೆಯಲ್ಲಿ, ಪ್ರತಿ 3 ತಿಂಗಳಿಗೆ ಪೇಮೆಂಟ್ ಅಂತ ಇರುತ್ತೆ. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ, ಮೊಟ್ಟೆಯನ್ನ ಅವರು ಖರೀದಿ ಮಾಡಬೇಕು. ಸೊ ಬಾಲ ವಿಕಾಸ ಸಮಿತಿ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಡಿಲೀಟ್ ಮಾಡುವಂತ ಪ್ರಯತ್ನ ಏನಾದ್ರು ಇದೆಯಾ? ಹಣಕಾಸು 16,000 ಅಷ್ಟು ಏನಾಗಿದೆ? ಡಿಲೀಟ್ ಆಗಿರೋದನ್ನ ತೋರಿಸಿದೀವಿ. ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂತವ್ರದ್ದಾಗಿರ್ಬೋದೇ ಹೊರತಾಗಿ ಮತ್ತೆ ಅಂತವ್ರದ್ದು ನಾನು ಕೇಳಿದೆ, ರಿಪೋರ್ಟ್ ಮಾಡಿದ್ರೆ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದ್ರೆ ಅವ್ರನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ. ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ. ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ. ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಹೆಸರು ಡಿಲೀಟ್. ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ 12ನೇ ಕಂತಿನ ಹಣ ಬಂದಿದೆ. 12 ಮತ್ತು 13ನೇ ಕಂತಿನ ಮೇಡಮ್, ಈಗ ಸಿಎಂ ಮೂಡ ಹಗರಣ ಕಾಂಗ್ರೆಸ್ ನಲ್ಲಿ ದಿನ ದಿನ ಸಿಎಂ ಆಕಾಂಕ್ಷಿಗಳ ದಂಡ ಹೆಚ್ಚಾಗಿದೆ. ಇಲ್ಲ, ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂತಹ ಹಿಂದುಳಿದ ವರ್ಗದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಚೇರ್ ತಾಲೀಮ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।